ಸೊ ವಕಫ್ ವಿಚಾರದಲ್ಲಿ ಹೋರಾಟ ಮಾಡ್ದಂಗೆ ನೀವು ಮೂಡ ಮತ್ತೆ ವಾಲ್ಮೀಕಿಯಲ್ಲಿ ಯತ್ನಾಳ್ ಅವರ ಟೀಮ್ ಹೋರಾಟ ಮಾಡ್ತಾ ಇಲ್ಲ, ಯಾಕೆ? ಮೂಡ ನೋಡಿ, ಮೂಡಕ್ಕಿಂತ ಹೆಚ್ಚು ಗಂಭೀರತೆ ನಮ್ಮ ವಾಲ್ಮೀಕಿದಿತ್ತು. ನಾವು ಪಾದಯಾತ್ರೆ ಮಾಡ್ಬೇಕಂತ ಕೇಳ್ಕೊಂಡಿವಿ. ಪಕ್ಷದ ಹೈಕಮಾಂಡ್ ಅವತ್ತು ಅನುಮತಿ ಕೊಡಲಿಲ್ಲ, ಅದನ್ನು ಮಾಡಲಿಲ್ಲ. ಯತ್ನಾಳ್ ಅವರು ಮತ್ತೆ ವಿಜಯೇಂದ್ರ ಅವರ ಈ ಮುಸುಕಿನ ಗುದ್ದಾಟ ಎಲ್ಲಿವರೆಗೂ ಮುಂದುವರಿಯುತ್ತೆ? ಇನ್ನು ನೋಡಿದ್ರೆ ಹೈಕಮಾಂಡ್ ಏನು ಅದಕ್ಕೆ ಒಂದು ಸೂತ್ರ ಕಂಡು ಹಿಡಿತಾರೆ. ಆ ಸೂತ್ರ ಪ್ರಕಾರ ಅದು ಎಲ್ಲ ಸರಿ ಆಗ್ತದೆ ಅಂತ ನನಗೆ ವಿಶ್ವಾಸ ಇದೆ. ಯತ್ನಾಳ್ ಅವರು ಸಿಎಂ ಆಗುವ ಕನಸನ್ನ ಕಂಡಿದ್ದಾರೆ, ನಿಜಾನ? ಯಾಕೆ ಆಗಬಾರ್ದು? ಎಲ್ಲ ಅರ್ಹತೆಗಳಿದ್ದಾಗ ಭ್ರಷ್ಟಾಚಾರ ಆರೋಪ ಇಲ್ಲ, ಯಾವುದೇ ರೀತಿ ನಾವೇನು ಹಗರಣ ಮಾಡಿಲ್ಲ, ಏನೂ ಇಲ್ಲ. ನಾವು ಮುಖ್ಯಮಂತ್ರಿ ಯಾಕೆ ಆಗಬಾರ್ದು? ಯಾರ್ಯಾರು ಆಗ್ತಿನತ್ತಾರೆ. ಹೈಕಮಾಂಡು ನಿರ್ಣಯ ಮಾಡಿ ಅವಕಾಶ ಕೊಟ್ಟರೆ ಆಗಲಿಕ್ಕೆ ಸಿದ್ಧತೆ. ಸರ್, ಈಗಿನ ರಾಜ್ಯಾಧ್ಯಕ್ಷರಿಗೂ ಮತ್ತು ವಿಪಕ್ಷ ನಾಯಕರಿಗೂ ಯತ್ನಾಳ್ ಅವರ ರೇಟ್ಸ್ ಏನು ಸರ್? ನೀವೇ ನೋಡ್ತೀರಿ ಯಾರ್ಯಾರ ಬಗ್ಗೆ ಕಮೆಂಟ್ಸ್ಗಳು ಏನೇನು ಬರ್ತಾವೆ, ಅದ್ರ ಮ್ಯಾಗ ಜನ ತೀರ್ಮಾನ ಮಾಡ್ತಾರೆ. ನಾನು ರೇಟ್ ಕೊಡುವಷ್ಟು ಅಷ್ಟು ದೊಡ್ಡ ವ್ಯಕ್ತಿ ಅಲ್ಲ. ಅದಕ್ಕೆ ರೇಟು ಅವರ ಫೋಟೋ ಹಾಕಿದಾಗ ಅವರ ಎಕ್ಸ್ ಏನು ಇದು ಅಕೌಂಟ್ ಇದೆಯಲ್ಲ, ಅದರಲ್ಲಿ ಅವ್ರು ಏನು ಹೇಳಿರ್ತಾರೆ, ಅದಕ್ಕೆ ಏನು ಕಮೆಂಟ್ ಇರ್ತೈತೆ ಅದೇ ರೇಟು. ನಾ ರೇಟ್ ಅಂತ ಕೊಡೋದಿಲ್ಲ ಅವ್ರಿಗೆ, ಇಂಥದ್ದು ಇಷ್ಟು 8 ರೇಟು 9 ರೇಟ್ ಅಂತ ಏನೂ ಕೊಡೋದಿಲ್ಲ. ಸರ್, ಯತ್ನಾಳ್ ಅವ್ರಿಗೆ ಈ ಬಿರುದುಗಳು ಬಂದಿದ್ದಾವೆ ಕೆಲವು, ಫೈರ್ ಬ್ರ್ಯಾಂಡ್, ಹಿಂದೂ ಹುಲಿ, ಈ ಥರ ಎಲ್ಲ ಉತ್ತರದ ಹುಲಿ ಅಂತ. ಅವು ಯತ್ನಾಳ್ ಅವರ ಏನು ಇಟ್ಕೊಂಡಿರೋ ಬಿರುದುಗಳಲ್ಲ, ಜನ ತಾನಾಗೆ ಕೊಟ್ಟಿರ್ತಕ್ಕಂಥ. ಜನ ಅಷ್ಟೊಂದು ಯಾಕೆ ನಿಮ್ಮನ್ನ ಅಷ್ಟೊಂದು ಪ್ರೀತಿಸೋದಕ್ಕೆ ಕಾರಣ ಏನು? ಇದೇ ಹಿಂದುತ್ವ ರೀ. ಈಗ ಜನರಿಗೆ ಏನಾಗಿದೆ, BJP ಅಂದರೆ ಹಿಂದುತ್ವ, ಹಿಂದೂಗಳ ಪರವಾಗಿ ಮಾತಾಡಬೇಕು. ಯಾರೂ ಈ ರಾಜ್ಯದಲ್ಲಿ ಹಿಂದುತ್ವ ಪರವಾಗಿ ಮಾತಾಡೋದಿಲ್ಲ. ಒಂದು 3-4 ಜನ ಮಾತಾಡ್ತೀವಿ. ನಮ್ಮ ಸಿಟಿ ರವಿ ಮಾತಾಡ್ತಾರೆ, ಸುನಿಲ್ ಕುಮಾರ್ ಆಯಾ ಸಂದರ್ಭದಲ್ಲಿ ಮಾತಾಡ್ತಾರೆ, ನಮ್ಮ ಚಕ್ರವರ್ತಿ ಸುಲಿಬೆಲಿ ಮಾತಾಡ್ತಾರೆ, ಪ್ರಮೋದ್ ಮುತಾಲಿಕರ್ ಮಾತಾಡ್ತಾರೆ, ನಾನು ಮಾತಾಡ್ತಿದ್ದೆ. ಹೀಗಾಗಿ ಜನರಲ್ಲಿ ಹಿಂದುತ್ವದ ಗಟ್ಟಿಯಾಗಿ ಮಾತಾಡೋವಂಥವ್ರು ಬೇಕಾಗಿದ್ದು. ಅದಕ್ಕೆ ನಮಗೆ ಅವರೇ ಒಂದೊಂದು ಹೆಸರನ್ನು ಕೊಟ್ಟು ನಮ್ಮನ್ನು ಪ್ರೀತಿಯಿಂದ ಕರೀತಾರೆ. ಸೊ ಪ್ರಮುಖವಾಗಿ ನೀವು ಒಂದು ಮಾತು ಹೇಳ್ತೀರಾ, ನನಗೆ ಅಲ್ಪಸಂಖ್ಯಾತರ ಮತಗಳೇ ಬೇಡ ಅಂತ ಹೇಳ್ಬಿಟ್ಟು. ಬರೀ ಹಿಂದುತ್ವದ ಮೇಲೆ ಹೋದರೆ ಪಾರ್ಟಿಗೆ ಅದು ಡ್ಯಾಮೇಜ್ ಆಗಲ್ವಾ? ಏನಾಗೋದಿಲ್ಲ, ಅವ್ರು ಹಾಕೋದೇ ಇಲ್ಲ. ಅಲ್ಪಸಂಖ್ಯಾತರು ಅಂದರೆ ಅವ್ರು ಅಷ್ಟೇ ಅಲ್ಲ, ಅಲ್ಪಸಂಖ್ಯಾತರೊಳಗೆ ಜೈನರಿದ್ದಾರೆ, ಕ್ರಿಶ್ಚಿಯನ್ರಿದ್ದಾರೆ, ಅವರೆಲ್ಲ ನನಗೆ ಹಾಕ್ತಾರೆ, ಬೌದ್ಧರ. ಆದರೆ ಇವ್ರು ಎಂದೂ ಹಾಕಿಲ್ಲ. ಸುಮ್ಮನೆ ಅವ್ರ ಜೊತೆಗೆ ಓಟ್ ಹಾಕ್ತಾರಂತ ನಾವು ಆಸೆ ಪಡೋದ್ರಾಗ ಅರ್ಥ ಇಲ್ಲ. ನಾವು 2-3 ಪರೀಕ್ಷೆ ನನಗೆ ಆಗಿದೆ. ಹೀಗಾಗಿ ಅವರು ಮತ ಕೇಳೋಕ್ಕಿಂತ ನಮ್ಮ ಜನರನ್ನೇ ನಾವು ಇನ್ನಷ್ಟು ಜಾಗೃತಿ ಮಾಡಿದ್ರೆ ನಮ್ಮ ಜನನೇ ಬಂದು ಓಟ್ ಹಾಕ್ತಾರೆ. ನಾನು ಹಾಗೆ ಗೆಲ್ತೀನಿ. ನನಗೆ ಬೀಳುವ ಹಿಂದೂಗಳ ಓಟು, ಮುಸ್ಲಿಮರು ಓಟ್ ಹಾಕೋದಿಲ್ಲ ನನಗೆ ವಿಜಯಪುರ ನಗರದಲ್ಲಿ. ಸರ್, ಯತ್ನಾಳ್ ಅವರು ಮಾತಾಡ್ತಾ ಇದ್ದಾರೆ ಅಷ್ಟೇ. ಯತ್ನಾಳ್ ಅವರು ಹಿಂದೆ 2 ಪ್ರಬಲವಾಗಿರ್ತಕ್ಕಂತಹ ಶಕ್ತಿ ಇದಾವೆ. ಆ ಶಕ್ತಿ ಇಷ್ಟನ್ನೆಲ್ಲ ಮಾತನಾಡ್ತಾರೆ. ಹಾಗಾಗಿ ಯತ್ನಾಳ್ ಅವರ ವಿರುದ್ಧ ಯಾವುದೇ ರೀತಿ ಕ್ರಮ ಆಗ್ತಾ ಇಲ್ಲ. ದೇವರೊಬ್ಬನೇ ನನ್ನ ಹಿಂದೆ ಶಕ್ತಿ ಇದ್ದಾನೆ, ಆ ಭಗವಂತ ಇದ್ದಾನೆ. ನಾನು ಸತ್ಯ ಮಾತಾಡ್ತೀನಿ, ನೇರವಾಗಿ ಮಾತಾಡ್ತೀನಿ. ಇದು ಜನರಿಗೂ ಇಷ್ಟ ಆಗ್ತದೆ. ಇದರಿಂದ ಮೇಲಿನವ್ರಿಗೆ ಅನಿಸಿದೆ ಒಬ್ಬ ಜನಪ್ರಿಯ ವ್ಯಕ್ತಿ ಇದ್ದಾನೆ, ಈ ವ್ಯಕ್ತಿನ ಕಳ್ಕೊಬಾರ್ದು ಅನ್ನೋದು ನಮ್ಮ ಹೈಕಮಾಂಡ್ಗೂ ಅವ್ರಿಗೂ ಗೊತ್ತಿದೆ. ಹೀಗಾಗಿ ಸುಮ್ಮನೆ ಹೈಕಮಾಂಡದಲ್ಲಿ ಇವ್ರ ಹಿಂದೆ ಶಕ್ತಿ ಇದೆ ಅಂತ ಹೇಳ್ತಾರೆ. ಯಾರೂ ಪಾಪ ನನಗೆ ಪಕ್ಷ ವಿರುದ್ಧ ಅಥವಾ ಯಾರ ವಿರುದ್ಧ ಮಾತಾಡತ್ತೆ ಯಾರೂ ಹೇಳೋದಿಲ್ಲ. ನನ್ನ ಸ್ವಭಾವನೇ ಇದೆ, ನಾನು ಮಾತಾಡ್ತೀನಿ ಹೊರತು ಯಾರೂ ನನ್ನ ಹಿಂದಿಲ್ಲ. ದೇವ್ರು ಬಿಟ್ಟರೆ ಯಾರೂ ಇಲ್ಲ. ಮತ್ತು ಇಂಥ ಇದ್ದರೂ ಲೀಡರ್ ಇದ್ದಾರೆ, ಅವ್ರು ಒಳ್ಳೆಯದನ್ನೇ ಹೇಳ್ತಾರೆ. ಎಂದೂ ಸಹ ಹಾದಿ ತಪ್ಪಿಸುವಂಥದ್ದು, ಯಾರನ್ನೋ ಒಬ್ಬರನ್ನ ಟೀಕೆ ಮಾಡಿಸ್ಬೇಕನ್ನುವಂಥದ್ದನ್ನು ಎಂದೂ ಹೇಳಿಲ್ಲ. ಇದು ಎಲ್ಲ ಸುಳ್ಳು ಸುದ್ದಿ. ಕೇವಲ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಪಾಪ ಯಾರ್ಯಾರು ರಾಷ್ಟ್ರೀಯ ನಾಯಕರ ಹೆಸರು ತೊಗೊಂಡು ಹಿಗ್ಗಾಮುಗ್ಗಾ ಬೈತಿರ್ತಾರೆ. ಏನೂ ಅವ್ರಿಗೆ ಯಾರಿಗೂ ಬೈಯೋ ಅವಶ್ಯಕತೆ ಇಲ್ಲ. ಏನು ಮಾತಾಡಿದ್ರು ನಾನು ಸ್ವಂತ ಬುದ್ಧಿಯಿಂದ ಮಾತಾಡ್ತೀನಿ ಹೊರತು ನಾ ಯಾರೋ ಪ್ರೇರಣೆಯಿಂದ ಮಾತಾಡೋದಲ್ಲ. 2023ರ ಚುನಾವಣೆ BJPಗೆ ಒಂದು ಪಾಠವಾಯಿತು. ಈ ಸೋಲಿಗೆ ಪ್ರಮುಖವಾಗಿರ್ತಕ್ಕಂಥ ಕಾರಣಗಳೇನು ಸರ್ ನಿಮ್ಮಲ್ಲಿ, ಪಕ್ಷದಲ್ಲಿ? ನೋಡಿ, ಆಂತರಿಕ ಮೀಸಲಾತಿ ಮಾಡಿದ್ದು ಒಂದು ಸರಿಯಾಗಿ ಜನರಿಗೆ ಸ್ಪಂದನೆ ಆಗಲಿಲ್ಲ. ಎಷ್ಟು ವೇಗವಾಗಿ ಅಭಿವೃದ್ಧಿ ಮಾಡಬೇಕಾಗಿತ್ತು, ಆಗಲಿಲ್ಲ. ಸ್ವಲ್ಪ ಕಾಂಗ್ರೆಸ್ಸಿನ 40% ಭ್ರಷ್ಟಾಚಾರ ಅನ್ನೋದು ಏನೊಂದು ಅಪಪ್ರಚಾರ ಮಾಡಿದ್ರು, ಅದನ್ನು ಸಮರ್ಥವಾಗಿ ನಾವು ಎದುರಿಸಲಿಲ್ಲ. ಮತ್ತು ಟಿಕೆಟ್ ಹಂಚಿಕೆಯಲ್ಲೂ ಸಹ ಕೆಲವೊಂದು ಕಡೆ ಹೊಂದಾಣಿಕೆ ಮಾಡಿಕೊಂಡು ಪಕ್ಷಕ್ಕೆ ದ್ರೋಹ ಮಾಡಿದ್ದರ ಪರಿಣಾಮ ವಿಧಾನಸಭೆಯಲ್ಲಿ ಅನುಭವಿಸಿದ್ವಿ, ಲೋಕಸಭೆಯಲ್ಲಿ ಅನುಭವಿಸಿದ್ವಿ. ರಾಜ್ಯಾಧ್ಯಕ್ಷ ವಿಜಯೇಂದ್ರ ಅವರಿಗೆ ನಿಮ್ಮ ಕಡೆಯಿಂದ ಏನು ಸಲಹೆಯನ್ನು ಕೊಡೋಕೆ ಇಷ್ಟಪಡ್ತೀರಾ? ನಾವೇನು ಸಲಹೆ ಕೊಡುವಂಥ ದೊಡ್ಡವರಲ್ಲ. ಅವ್ರಿಗೆ ಸಾಕಷ್ಟು
ಹೈಕಮಾಂಡ್ ಆಶೀರ್ವಾದ ಇದೆ. ಅವರಿಗೆ ಸಲಹೆ ಕೊಟ್ಟು ಕೊಡುಗರಾಗ ಅರ್ಥನೂ ಇಲ್ಲ.